ನಮ್ಮನೇಲಿ ಮೊದಲಿಂದನೂ ಸ್ವಲ್ಪ ಆಚಾರ ಸಂಪ್ರದಾಯ ಇದೆಲ್ಲ ಜಾಸ್ತಿನೇ ಅಪ್ಪಾಜಿ. ನಾನು ಹೀಗೆ, ನಮ್ಮ ತಂಗಿ ಸ್ವಲ್ಪ ಮಾಡ್ರನ್ನು. ರಂಗೋಲಿ ಸ್ಪರ್ಧೆ ಏನಾದರೂ ಇತ್ತು ಅಂದರೆ ನನಗೊಂದು ಪ್ರೈಸು ಗ್ಯಾರಂಟಿ ಅಂತ ಅರ್ಥ. ಓಹೋ ಹೌದಾ? ಹೌದಮ್ಮ, ನೀನು ಹೇಳಿದಾಗೆ ಈ ರೀತಿ ಸಂಸ್ಕಾರ ಎಲ್ಲ ಚಿಕ್ಕಂದಿಂದಲೇ ರೂಢಿಯಿಂದ ಬರಬೇಕು. ಅದೇ ಈ ಥರದ ವಿಷಯಗಳನ್ನ ನಾವು ಊರ್ಮಿಳ ಆಗಲಿ ಅಥವಾ ಇನ್ಯಾರೋ ಆಗಲಿ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಸರಿನಮ್ಮ, ನೀನು ಮುಂದುವರ್ಸು. ರಂಗೋಲಿನಲ್ಲಿ ಅದೇನೇನೋ ಇರುತ್ತಲ್ಲಮ್ಮ, ಇಷ್ಟು ಚುಕ್ಕಿಗಳಿಗೆ ಇಷ್ಟು ಸಾಲು ಅಂತೇಳಿ, ಆಮೇಲೆ ನಾನು ಮಾತಾಡಿಸ್ದೆ ಅಂತೇಳಿ ನಿನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗಬಾರ್ದು. ನೀನು ಮುಂದುವರ್ಸು, ಮುಗಿದ್ಮೇಲೆ ನಾನು ಸಮಾಧಾನವಾಗಿ ಕೂತು ನೋಡ್ತೀನಿ. ಶ್ರದ್ಧಾ ಮೇಡಮ್, ದಣಿಗಳು ಹೇಳಿದ ಸತ್ಯ. ನಿಮ್ಮಂಗೆ ರಂಗೋಲಿ ಬಿಡೋಕ್ಕೆ ಈ ಮನೇಲಿ ಯಾರಿಗೂ ಬಪ್ತಿಲ್ಲ. ನೀವು ಈ ಮನೆಗೆ ಒಂಥರ ಕಳ್ಚ ಗೋಪುರ ಇದ್ದಂಗೆ. ಪಚ್ಚಿ, ನನಗೊಂದು ಸಹಾಯ ಮಾಡಿಕೊಡ್ತೀರಾ? ಅಯ್ಯೋ, ನೀವು ಎಂತಂತ ಹೇಳಿ, ನೀವು ಹೇಳೋದೆಚ್ಚ ಕೇಳೋದೆಚ್ಚ ಮಾಡ್ಕೊಡ್ತಾ ಹೇಳಿ. ಕೊಟ್ಟಿಗೆಯಿಂದ ಪೂಜೆಗೆ ಗೋವನ್ ಕರ್ಕೊಂಬರ್ತೀರಾ? ಅಷ್ಟೇ ತಾನೇ, ಗೋವೆಂತ ಇಡೀ ಕೊಟ್ಟಿಗೆನೇ ಇಲ್ಲಿ ತಂದು ನಿಲ್ಲಿಸ್ತೆ. ಪುಟ್ಟಿ, ದನಕರ, ಗೌರಿ, ಎಮ್ಮೆ ಎಲ್ಲ. ಅಷ್ಟೊಂದೆಲ್ಲ ಏನು ಬೇಡ, ಶುಕ್ರಿ ಒಬ್ಳನ್ನ ಕರ್ಕೊಂಬನ್ನಿ ಸಾಕು. ನನಗೂ ಶುಕ್ರಿನೇ ಇಷ್ಟ. ಸಾರಿ ಶ್ರದ್ಧಾ, ನಾನೇನು ಬೇಕಂತ ಎರ್ಚಿದ್ದಲ್ಲ. ಆ ಕಡೆ ಎಲ್ಲೋ ಎರ್ಚಕ್ಕೋದೆ, ಬೈ ಮಿಸ್ಟೇಕ್ ನಿಮ್ಮ ಮೈ ಮೇಲೆ ಬಿದ್ದುಬಿಡ್ತು. ಬೇಜಾರು ಮಾಡ್ಕೋಬೇಡಿ. ಸುಮ್ಮನಿರಮ್ಮ, ರಂಗೋಲಿ ಹಾಕೋ ಜಾಗದಲ್ಲಿ ನೀರು ಎರಚೋ ಅಂತ ಕೆಲಸ ಏನಿತ್ತು ನಿನಗೀಗ? ನೀರು ಅಲ್ಲೇ ಹಾಕ್ಬೇಕಿತ್ತ? ಏನಾಗಿದೆಯಮ್ಮ ನಿನಗೆ? ಇಲ್ಲ ಅಪ್ಪಾಜಿ, ದಯವಿಟ್ಟು ನನ್ನ ನಂಬಿ. ನಾನು ಬೇಕಂತ ಮಾಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಬೇಕಂದ್ರೆ ನಾನೇ ರಂಗೋಲಿ ಹಾಕ್ತೀನಿ. ಶ್ರದ್ಧಾ ಹೋಗಿ ನನ್ನ ಬಟ್ಟೆ ಹಾಕೊಂಬರ್ಲಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪಾಜಿ. ಹೋಗ್ಲಿ ಬಿಡಿ ಅಪ್ಪಾಜಿ, ನಾನು ಒದ್ದೆ ಆಗಿದ್ದೀನಷ್ಟೇ, ಸತ್ತು ಹೋಗಿಲ್ವಲ್ಲ. ರಂಗೋಲಿ ಅಳ್ಸೋಗಿದ್ದಷ್ಟೇ, ಮತ್ತೆ ಹಾಕಿದ್ರಾಯ್ತು. ನೀರು ಚೆಲ್ಲಿದ್ರೆ ರಂಗೋಲಿ ಅಳಿಸೋಗತ್ತೆ, ಮರ್ತು ಹೋಗಲ್ಲ. ಬಾರಮ್ಮ, ನಿನ್ನ ಮೊದಲು ಒದ್ದೆ ಆಗಿರೋ ಬಟ್ಟೆಗಳನ್ನೆಲ್ಲ ಬದಲಿಸು. ಮತ್ತೆ ಜ್ವರಗಿರ ಬಂದಿತ್ತು, ಬಾಬಾ. ಸರಿ ಅಪ್ಪಾಜಿ. ಊರ್ಮಿಳಾ, ಇನ್ನು ಮುಂದೆ ಕೆಲಸ ಮಾಡುವಾಗ ಹುಷಾರಾಗಿ ಮಾಡು. ಮೇಡಮ್ ಮೇಲೆ ನೀರು ಹಾಕಿ ಖುಷಿ ಪಡ್ತೀಯ? ದಣಿಗಳ ಕೈಯಿಂದ ನೀನು ತಪ್ಪಿಸ್ಕೊಬೋದು, ಆದ್ರೆ ನನ್ನ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಬೇಕು ಸಾಧ್ಯನೇ ಇಲ್ಲ. ನಿಂಗಿತ್ತು ತಾಳು, ಮಾಡ್ತೆ. ನನ್ನ ಶ್ರದ್ಧಾ ಮೇಡಮ್ಗೆ ಹಿಂಗೆ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಅನುಭವಿಸ್ಲೇಬೇಕು.
ಸಾರಿ ಸಾರಿ. ಏನ್ ಸಾರಿ? ಇತ್ತೀಚೆಗೆ ನಿಮ್ಮ ತಲೆ ತುಂಬಾ ಜಾಸ್ತಿ ಆಗೋಯ್ತು. ಹೀಗೆ ಮಾಡ್ತಾ ಇರಿ. ಇನ್ಯಾವನೋ ಬಂದು ನನ್ನ ಕಣ್ಣು ಬಾಯಿ ಮುಚ್ಚಲಿ, ನಾನು ನೀವು ಅಂದ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡ್ಲಿ, ಆವಾಗ ಗೊತ್ತಾಗತ್ತೆ. ನಿನ್ನ ಮೈ ಹತ್ರ ಮನಸ್ಸಿನ ಹತ್ರ ಬೇರೆ ಯಾರಿಗಾದ್ರೂ ಸುಳಿಯೋಕ್ಕಾದ್ರೂ ಬಿಡ್ತೀನ ಶ್ರದ್ಧಾ? ಅಲ್ಲ, ಬೇರೆ ಯಾರೋ ಬಂದು ಮುಟ್ಬಿಟ್ರೆ ನೀನು ಕನ್ಫ್ಯೂಸ್ ಆಗ್ಬಿಡ್ತೀಯಾ? ಯಾಕೆ? ನನ್ನ ಟಚ್ ನಿನಗೆ ಗೊತ್ತಾಗಲ್ವಾ? ಟಚ್ ಏನು? ಅಷ್ಟು ದೂರದಲ್ಲಿ ಬೇರೆ ಯಾರು ನಿಂತಿದ್ರು ಅದು ನಿಮ್ ಬಡ್ತಾನೋ ಇನ್ಯಾರ್ದೋ ಎದೆ ಬಡ್ತಾನೋ ಅಂತ ನನಗೆ ಗೊತ್ತಾಗ ಹೋಗುತ್ತೆ. ನಿಮ್ಮ ಉಸಿರಾಟ ಕೂಡ ಅಷ್ಟೊಂದು ಪರಿಚಯ ನನಗೆ. ಮತ್ತ್ಯಾಕೆ ಹಾಗೆ ಭುವನ್ ಭುವನ್ ಅಂತ ಕಿರ್ಸ್ದೆ? ಓ, ನಾನೇನು ಭುವನ್ ನನ್ನ ಕಾಪಾಡಿ ಅಂತ ಕಿರ್ಚಿದೆ ಅಂತ ನೀವು ಅಂದ್ಕೊಂಡ್ರಾ? ಮತ್ತೆ ಭುವನ್ ನನ್ನ ಹಿಡ್ಕೊಂಡಿರೋದು ನೀವೇ ಅಂತ ಗೊತ್ತು, ಬಿಡಿ, ಇಲ್ಲಾಂದ್ರೆ ಕೂಗೆಲ್ಲರನ್ನೂ ಕರೆದು ಬಿಡ್ತೀನಿ ಅಂತ. ಇನ್ಯಾರಾದ್ರೂ ಆಗಿದ್ರೆ ಅದೇ ಫೋರ್ಸಲ್ಲಿ ಕೆನ್ನೆಗೆ 2 ಬಿಟ್ಟು ದೂರ ತಳ್ತಿದೆ. ಹೇಯ್, ಒಂದೇ ಒಂದ್ಸಲ ಲವ್ ಯು ಹೇಳೆ. ಹೇಟ್ ಯು. ಅರೆ, ಏನಪ್ಪ ಈ ಹುಡುಗರು ಇಷ್ಟಕ್ಕೆಲ್ಲ ಅಪ್ಸೆಟ್ ಆಗ್ಬಿಡ್ತಾರೆ? ಭುವನ್ ಯಾರು ಬಂದ್ರು ಅನ್ಸುತ್ತೆ. ಏನ್ ಮಾಡೋದೀಗ? ಯಾರು ಇಲ್ಲ ಶ್ರದ್ಧಾ, ಗಾಳಿಗೆ ಚಿಲ್ಕ ಪಡ್ಕೊಂಡಿರ್ಬೇಕಷ್ಟೇ. ಇಲ್ಲ ಭುವನ್, ಇದು ಆ ಕಚಡ ಭುವಿನೇ ಇರಬೇಕು. ಅವತ್ತು ಹಾಗೆ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ದ. ಶ್ರದ್ಧಾ, ಅದನ್ನೇ ಹೇಳೋಕೆ ಬಂದೆ. ಅವರು ನಿನ್ನ ಮೇಲೆ ಕೆಟ್ಟ ಕಣ್ಣು ಒಳ್ಳೆ ಕಣ್ಣು ಇದ್ಯಾವುದೂ ಇಲ್ವಂತೆ. ಅದನ್ನು ಹೇಳೋಕ್ಕೆ ಅಂತಲೇ ಬಂದೆ. ನಿನ್ನ ಬಗ್ಗೆ ಗೌರವ ಇದೆ ಅವ್ರಿಗೆ, ಆದರೆ ನಿನಗೆ ಅವ್ರ ಮೇಲೆ ಅನುಮಾನ ಅಂತ ಪಾಪ ಬೇಜಾರು ಮಾಡ್ಕೋತಾ ಇದ್ದೆ. ಅಯ್ಯೋ ಭುವನ್, ಹೇಗೆ ಹೇಳಿ ನಾನು? ಅಕ್ಕ ಬಾಗಲ್ ತೆಗೀರಿ. ಆ ವಿಷಯ ಆಮೇಲೆ ಮಾತಾಡೋಣ. ನೋಡಿ, ಸವಿತಾ ಬಂದಿದ್ದಾಳೆ. ನೀವು ಮೊದಲು ಯಾರಾದ್ರೂ ಬಚ್ಚಿಟ್ಕೊಳ್ಳಿ ಪ್ಲೀಸ್. ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳು. ಅಕ್ಕ ಅಯ್ಯೋ ಸವಿತಾ, ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ ಪುಟ್ಟಿ, ಆಮೇಲೆ ಬಾಮ್ಮ. ಸರಿ ಅಕ್ಕ, ನಾನು ಬಾಗ್ಲಲ್ಲೇ ಕಾಯ್ತಾ ಇರ್ತಿ. ಅಯ್ಯೋ ಭುವನ್, ಏನು ಮಾಡೋದೀಗ? ಯಾರಾದ್ರೂ ಬಚ್ಚಿಟ್ಕೊಳ್ಳಿ ಭುವನ್ ಪ್ಲೀಸ್. ಭುವನ್ ಪ್ಲೀಸ್. ಅಲ್ಲ, ಡ್ರೆಸ್ ಚೇಂಜ್ ಮಾಡಲ್ವಾ? ಭುವನ್, ಯಾವತ್ತಾದರೂ ಶ್ರದ್ಧಾ ಮೇಡಮ್ ನಿಮ್ಗೆ ಎಂಥರ ತೊಂದರೆ ಕೊಟ್ಟಿದ್ರೆ ಆಯ್ತಾ? ಇಲ್ಲ, ಪಾಪ ಅವರು ಗುಬ್ಬಚ್ಚಿ ಮರಿ ಕಂಡಂಗಿದ್ರಾಯ್ತು. ಅಂಥದ್ರಲ್ಲಿ ಅವ್ರಿಗೆ ನೀರು ಹಾಕೋದಾ? ಅಲ್ಲ, ಅವ್ರು ಚಂದ ಮಾಡಿ ರಂಗೋಲಿ ಹಿಂಗೆ ಹಾಕ್ತರು, ಅದನ್ನು ಕಾಂಬಕ್ಕೆ 2 ಕಣ್ಣು ಸಾಲ್ದ. ಅಂಥದ್ರಲ್ಲಿ ನೀವು ತಣ್ಣೀರು ಹಚ್ತೀರಾ? ನೀವು ತಣ್ಣೀರು ಹಚ್ಚಿದ್ದು ರಂಗೋಲಿಗಲ್ಲ, ಅಲ್ಲ ಅವ್ರ ಮುಖಕ್ಕಲ್ಲ. ನೀವು ತಣ್ಣೀರು ಹಚ್ಚಿದ್ದು ನನ್ನ ಸಂತೋಷಕ್ಕೆ, ನನ್ನ ಖುಷಿಗೆ. ಬಿಡೋದಿಲ್ಲ ಇವತ್ತು. ಎಂತಾದ್ರೂ ಸರಿ ನಿಮಗೊಂದು ಗತಿ ಕಾಣಿಸೋದೇ ಇವತ್ತು. ಹಾಂ, ಈ ಕಡೆನೇ ಬರ್ತಾ ಇದ್ದೆ ಅಲ್ದ? ಬಾಬಾ, ನಿನಗಿತ್ತು ಇವತ್ತು ಮಾಡ್ತೆ. ಅಯ್ಯೋ, ನೀರು ಸಮ್ಮ ಬಿಸಿ ಇರ್ಕಿತ್ತು, ಆಗ ಮುಖಕ್ಕೆ ಹಾಕಿದ ಹಾಗೆ ಮುಖ ಪಂಚರು. ಹೊಲಿಬಿಡು. ಒಂದು, 2, 3, 4, 5.
ಕಮಲಮ್ಮ ನೀವಾ ಊರ್ಮಿಳ ಎಲ್ಲಿ? ಎಂತದ ನಾಟಕ ಮಾಡ್ತೀಯನಾ? ನಾಟಕ ಮಾಡ್ತೀಯಾ? ಎಂತ ತಿಳ್ಕೊಂಡಿದ್ಯ ನೀನು? ಮನೆ ಎಳಿ ಅಂತ ಮನೇಲಿ ಇರ್ಸ್ಕೊಂಡ್ರೆ ಮನೆ ತೊಳೆಯೋದಲ್ದೆ ಮನೆ ಜೊತೆ ನನ್ನನ್ನು ತೊಳಿತಿದ್ದಲ್ದ? ಎಂತದ ಎಂತ ಮಾಡ್ಬೇಕಂತ ಕಾಯ್ಕೊಂಡಿದ್ಯಾ? ಮಾತಾಡ. ಎಂತ ಅಂದ್ರೆ ಕಮಲಕ್ಕ, ಅದು ಆಚೆ ನೀವು ಅಲ್ಲ ಆಚೆ ನೀವು ಅಂತೇಳಿ ನಾನು ಎಣಿಸಿದ್ದಿಲ್ಲ. ಅದು ಯಾರಿಗೋ ಎಂತ ಆಯ್ತು. ಒಟ್ಟಲ್ಲಿ ನಂದು ತಪ್ಪಾಯ್ತು. ಎಂತ ತಪ್ಪಾಯ್ತಾ? ನಿನ್ನ ಬಿಡ್ತೇನೆ ಅನ್ಕೊಂಡ ನಿನ್ ಕಾಲಿಗೆ ಹಗ್ಗ ಕಟ್ಟಿ ನಿನ್ನ ಇವತ್ತು ಬಾವಿ ಒಳಗಡೆ ಹಾಕ್ತೆ ಮನೆಯಾಳ. ಬೇಡ ಬೇಡ, ನಾನೇ ಬಾಮಿ ಕಂಡ್ಕತ್ತೆ. ನಿಂತ್ಕೊಳ್ಳಿ, ನೋಡ್ತೀವತ್ತು ನಿಂತ್ಕೊಳ. ಎಲ್ಲಿಗೆ ನೋಡುದು ನೀನು? ಅಪ್ಪನ ಮನೆಗೆ ನಿಲ್ಲ. ಭುವನ್ ಭುವನ್ ಆಯ್ತು, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಬಚ್ಚಿಟ್ಕೊಳ್ಳೋದ? ನನಗೇನು ಹೆದರಿಕೆನಾ? ಏನಕ್ಕೆ ಹೆದರ್ಕೋಬೇಕು? ನಾನಿನ್ ಗಂಡ ಚಿನ್ನ. ಪೆದ್ದಂಗೆ ಆಡ್ಬೇಡಿ, ಮೊದಲು ಬಚ್ಚಿಟ್ಕೊಳ್ಳಿ. ಹೊರಗಡೆ ಸವಿತಾ ಬಾಗಲ್ ಬಡಿತಾ ಇದ್ದಾಳೆ. ನಾನು ಹೋಗಲ್ಲ. ಭುವನ್ ಪ್ಲೀಸ್ ಭುವನ್, ಅಲ್ಲಿ ಹೊರಗಡೆ ಸವಿತಾ ಒಬ್ಳೇ ಇದ್ದಾಳೋ, ಅವಳ ಜೊತೆಗೆ ಬೇರೆ ಯಾರಾದ್ರೂ ಇದ್ದಾರೋ ಗೊತ್ತಿಲ್ಲ. ಸುಮ್ಮನೆ ಸಿಗ್ಬೀಳ್ತೀವಿ, ದಯವಿಟ್ಟು ಹೋಗಿ ಬಚ್ಚಿಟ್ಕೊಳ್ಳಿ ಭುವನ್ ಪ್ಲೀಸ್. ನನಗೆ ಗೊತ್ತಿರೋದು ಒಂದೇ ಜಾಗ, ಅಲ್ಲೇ ಬಚ್ಚಿಟ್ಕೋತೀನಿ. ಎಲ್ಲಾದ್ರೂ ಹೋಗಿ ಮೊದಲು ಬಚ್ಚಿಟ್ಕೊಳ್ಳಿ, ಅಷ್ಟೇ ಸಾಕು. ನಿನ್ನ ಹಾರ್ಟಲ್ಲಿ. ಅದರಲ್ಲೊಂದು ಮೂಲೆಯಲ್ಲಿ ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೇ ಬಚ್ಚಿಟ್ಕೊಂಡ್ಬಿಡ್ತೀನಿ. ಹೊರಗೆ ಬರೋದೇ ಇಲ್ಲ, ಲೈಫ್ ಲಾಂಗ್. ಭುವನ್, ನೀವು ಯಾವಾಗಲೂ ಹೀಗೆ ಏನಾದರೂ ಒಂದು ಹೇಳಿ ನನ್ನ ಮೈ ಮರೆಸ್ಬಿಡ್ತೀರಿ ನೋಡಿ. ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿ ಇರ್ತೀರಿ, ನನ್ನ ಇಡೀ ಹಾರ್ಟ್ ನಿಮ್ಮದೇ, ಓಕೆನಾ? ಈಗ ಹೋಗಿ ಮೊದಲು ಬಚ್ಚಿಟ್ಕೊಳ್ಳಿ. ಹೋಗಿ ಹೋಗಿ ಅಲ್ಲಿ ಹೋಗಿ ಹೋಗಿ ಬೇಗ. ಬಂದೆ ಸವಿತಾ. ಶ್ರದ್ಧಾ ಅಕ್ಕ, ಬಂದೆ ಇರಮ್ಮ. ಆಯ್ತು ಅಕ್ಕ ಬಾಗಲ್ ತೆಗಿ. ಬಂದೆ, ಆಯ್ತು. ಅಯ್ಯೋ ಅಕ್ಕ, ಬಾಗಲ್ ತೆಗೋಕು ಇಷ್ಟ ಹೊತ್ತ? ನಂಗೆ ಬಾಗಲ್ ತಟ್ಟಿ ಕೈ ಸಮದೋಯ್ತು, ಬಾಗ್ಲು ಸಮದೋಯ್ತು, ಆಚೆ ನನ್ನ ಗಂಟ್ಲು ಸಮದೇ ಹೋಯ್ತು. ನೋಡು, ಈಗ ನಿನ್ನ ಹೆಸರಿಗೆ ಒಂದೊಳ್ಳೆ ಅರ್ಥ ಬಂತು. ಸವಿತಾ, ಬಾಗಲ್ ಸವಿತಾ, ಗಂಟ್ಲು ಸವಿತಾ, ನಿನ್ನ ಹೆಸರು ಸವಿತಾ. ಸವಿತಾ ಸರಿ ಹೋಯ್ತಲ್ಲ. ಅಯ್ಯೋ ಎಂತಕ್ಕ ಮಾತು ಮರ್ಸ್ತಿದ್ರಿ? ಎಂತಾದ್ರು ತೊಂದರೆ ಐತಾ? ಹಾ ಏ ಅದೆಲ್ಲ ಏನಿಲ್ಲಮ್ಮ, ಡ್ರೆಸ್ ಚೇಂಜ್ ಮಾಡ್ತಿದ್ದಲ್ಲ ಅದಕ್ಕೆ ಲೇಟ್ ಆಯ್ತು ಅಷ್ಟೇ. ಅಲ್ಲ, ಇಷ್ಟೆಲ್ಲ ಹೊತ್ತು ಹಾಕಿಲ್ಲಲ್ಲ ನೀವು ಡ್ರೆಸ್ ಹಾಕೋಕೆ? ನಂಗೆ ಗೊತ್ತಿತ್ತು. ಅದೇ ಸವಿತಾ, ತೋಳು ಯಾಕೋ ಸ್ವಲ್ಪ ಟೈಟ್ ಆಗಿತ್ತು, ಅದಕ್ಕೆ ಹೊಲಿಗೆ ತೆಗೆದು ಹಾಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಸರಿ ಅದು ಬಿಡು. ಈಗೇನು ಅಪ್ಪಾಜಿ ಕರೆದ್ರ? ಏನ್ ವಿಷಯ ಅಂತೆ? ನಡಿ ಹೋಗೋಣ, ನಡಿ. ಅಯ್ಯೋ ಅಕ್ಕ, ಈ ಸೀರೆ ಇತ್ತಲ್ಲ. ಓ, ಸೀರೆ ಇಲ್ಲಿ ಇಡ್ಬೇಕಾ? ಸರಿ ಕೊಡು, ಇಲ್ಲಿ ಇಟ್ಟಿದ್ದೀನಿ, ನಡಿ ಹೋಗೋಣ ಬಾ. ಅಯ್ಯೋ ಅಲ್ಲ ಅಕ್ಕ, ಈ ಸೀರೆ ಇತ್ತಲ್ಲ. ಹೊಸ ಸೀರೆನಾ? ತುಂಬಾ ಚೆನ್ನಾಗಿದೆ. ದೀಪಾವಳಿ ಹಬ್ಬಕ್ಕ ಜೋಪಾನ್ ಬಗ್ಗೆ ತಿಟ್ಕೋ, ಚೆನ್ನಾಗಿರುತ್ತೆ. ಹಾ ತಗೋ, ನಡಿ 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 ನಡಿ. ಅಯ್ಯೋ ಅಕ್ಕ, ಇಟ್ಕೋ. ಏ ಯಾಕೆ ಅಕ್ಕ, ನಂಗೆ ಹಿಂಗ್ ಚಂದ ಸೀರೆ ಉಡ್ತಿರಲ್ಲ, ನಂಗೂ ಹಂಗೆ ಸೀರೆ ಉಡ್ಸಿ. ಏ ಊರಿನ ಎಲ್ಲೊಂದ್ರಲ್ಲಿ ಸೀರೆ ಬಿಡ್ತೇನೆ, ನಾಚಿಕೆಗಲ್ಲ ನಿಂಗೆ? ಅಯ್ಯೋ ಅಕ್ಕ, ನಿಮ್ ಕೋಣಿ ಅಲ್ದ, ನಾನು ನಿನ್ನ ಬಿಟ್ರೆ ಮತ್ತೆ ಯಾರಿದ್ರಿಲ್ಲಿ? ಹೆಣ್ಮಕ್ಳ ಮಧ್ಯೆ ಎಂತ ನಾಚಿಕೆ. ಏ ನೋಡು, ಈಗ ಅದೆಲ್ಲ ಏನು ಬೇಡ, ಒಳಗಡೆ ತುಂಬಾ ಕೆಲ್ಸ ಇದೆ. ಹಬ್ಬಕ್ಕಲ್ವಾ, ಹಬ್ಬದ ದಿನ ನಾನೇ ಓಡಿಸ್ತೀನಿ, ಆಯ್ತಾ? ನಡಿ ಈಗ. ಅಕ್ಕ, ನಂಗೆ ಮಸ್ತ್ ಆಸೆ ಇತ್ತು, ಹೀಗೆ ಚಂದ ಮಾಡಿ ಸೀರೆ ಉಡ್ಕೊಂಡು ಹೋಗಿ ನಾನು ರಾಜ್ಕುಮಾರ್ನ ಎದುರು ನಿತ್ಕೊಂಡ್ಕಂದಲ್ಲಿ. ನಿಂಗೆ ನೀನ್ ಸೀರೆನ ರಾಜ್ಕುಮಾರ ಉಟ್ಕೊಂಡಿರೋದು ನೋಡ್ಬೇಕಾ, ಉಟ್ಕೋತಿರೋದು ನೋಡ್ಬೇಕಾ? ಏನಿಲ್ಲ, ಪಚ್ಚಿ ಬಗ್ಗೆ ಹೇಳ್ದೆ ಅಷ್ಟೇ. ಹೂ, ಆ ಹಾಳದವನ್ ಬಗ್ಗೆ ಎಂತಕ್ಕೀಗ ಮಾತಾಡ್ತ್ರಿ? ನಾ ಹೇಳ್ತಿದ್ದ ನಾನು ರಾಜ್ಕುಮಾರ ಭುವನನ್ ಬಗ್ಗೆ ಹೇಳ್ತಿದ್ದು. ನೋಡು, ಈ ಜಾಗ ಸರಿ ಇಲ್ಲ, ಇಲ್ಲೆಲ್ಲ ಸೀರೆ ಬದಲಾಯಿಸಬಾರ್ದು. ನಡಿ ನೀನೀಗ ಹೊರಗೆ. ಅಯ್ಯೋ ಅಕ್ಕ, ನೀವೆಲ್ಲ ಬಟ್ಟೆ ಬದಲಾಯಿಸಿದ್ದಲ್ದ, ನಾ ಬದಲಾಯಿಸೋಕಾಗ್ದ? ನೋಡ್ ಸವಿತಾ, ಅದೇನಂದ್ರೆ ಇದು ಹೊಸ ಸೀರೆ ಅಲ್ವಾ, ಹೊಸ ಸೀರೆನ ಹಾಗೆ ಉಟ್ಕೋತಾರ, ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಆಮೇಲೆ ಉಡ್ಬೇಕಲ್ವಾ? ನಡಿ ಬಾ ಹೋಗೋಣ ಬಾ. ಅಯ್ಯೋ ಅಕ್ಕ, ದೇವ್ರ ಪಾಠ ಅಲ್ಲಿತ್ತಲ್ಲ, ನಾ ಅಲ್ಲೇ ಇಟ್ಟು ಪೂಜೆ ಮಾಡಿ ಉಡ್ಕತ್ಯಾ? ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಕಣೆ ಸವಿತಾ, ದೇವ್ರ ಮನೇಲೆ ಇಡ್ಬೇಕು. ಬಾ. ಅಯ್ಯೋ ಬಾಮ, ಬಾ 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 ಬಾ. ನಡಿ ನಡಿ ನಡಿ, ತಗೋ ತಗೋ ಇದನ್ನ ದೇವ್ರ ಮೇಲೆ. ನಡಿಯೇ, ಬರ್ತೀನಿ. ಅಯ್ಯಪ್ಪ, ಬಚ್ಚಿ ಬಚ್ಚಿ
ಅತ್ತೆಮ್ಮನ ಎದುರು ಹಾಕೊಂಡು ಬದುಕೋಕಾಗ್ತಾನ ಜೀವನದಲ್ಲಿ ಇಲ್ಲೇ ಮಾರಾಯ ಇಲ್ಲ. ಅಯ್ಯೋ ಒಂದು ಮಾಡಕ್ಕೆ ಹೋದ್ರೆ ಮತ್ತಿದಂತ ಆಗ್ತದ. ಯಾಕೋ ನಿನ್ನ ಗುರಿ ಎಲ್ಲ ತಪ್ಪಾಯ್ತು ಕಣ. ಅವತ್ತು ಕಂಡ್ರೆ ಹೋಗಿ ಕಮಲ್ ಮುಂದೆ ಪಕ್ಕನೇ ಮಲ್ಕೊಂಡೆ, ಆಮೇಲೆ ನೋಡಿದ್ರೆ ಅಲ್ಲಿ ಹೋಗಿ ಡಿಕ್ಕಿ ಹೊಡ್ದೆ, ಇವತ್ತು ನೋಡಿದ್ರೆ ಮೊಗಕ್ಕೆ ನೀರು ಹಾಕ್ದೆ. ಅಯ್ಯೋ ಯಾಕೋ ನಂದು ಕಮಲ ಮುಂದೆ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ. ಎಂತ ಆಗ್ತಂದೇಳಿ ಯಾವ್ದಕ್ಕೆ ಶಾಸ್ತ್ರ ಶಾಸ್ತ್ರ ಕೇಳ. ನಿನ್ ತಿಥಿಗೆ ಒಂದು ಒಳ್ಳೆ ಮುಹೂರ್ತ ಕೇಳ್ಕೊಂಬ. ಇವತ್ತು ನಿನ್ ಬಡ್ದು ತೆಗೀತು. ಅದಕ್ಕೆ ಮುಹೂರ್ತ ಅಲ್ಲ, ಮುಹೂರ್ತ ಬೇಕಲ್ಲ, ಅದೇ ಮುಹೂರ್ತ ಕಣ್ಣಲ್ಲಿ. ಓಯ್ ಎಲ್ಲಿ ಹೋಗ್ತೀಯ? ನಿಲ್ಲ. ಓಯ್ ಮೈ ಮೇಲೆ ನೀರು ಹಾಕ್ತೀಯ ನೀನು ನನಗೆ? ನಿಲ್ಲ ಮಾಡ್ತೀವತ್ತು, ನಿನ್ನನ್ನು ಹಿಡ್ತೀವತ್ತು, ಇಲ್ಲಿ ಬೋನಿಗೆ ಹಾಕ್ತೆ. ನಿಲ್ಲ. ಓಯ್ ಛೇ ಬೇಡ ಕಮಲಮ್ಮ, ಹ್ಯಾಂಗೆ ಥರ ಮಾಡಿದ್ರೆ ಇಳ್ಕಣೋ, ನಿನ್ನ ಮಗಳಿಗೆ ಸಮಸ್ಯೆ ಆಗ್ದು ನೋಡು. ನಾನು ನಳಿಯ ಬಿಟ್ಬಿಡು ನನ್ನ ಮಗಳಿಗೆ ಎಂತ ಸಮಸ್ಯೆ? ಓಯ್ ಸಿಂಗ್ಳಿಕ, ಈಗ ಎಂತ ಗಮ್ಮತ್ತಿತ್ತ? ಎಲ್ಲ ಹಾಳಾಗಿ ಹೋಗಿತ್ತಲ್ಲ. ಇವತ್ತು ನಿನ್ ಕಾಲ್ ಮುರಿದು ನನ್ನ ಮಗಳ ಪಕ್ಕ ನೀ ಏನಾರ ಕಾಲ್ಗಿಲ್ ಮುರಿದ್ರೆ ಆಮೇಲೆ ನಿನ್ನ ಮಗಳೇ ನನ್ನ ಎಲ್ಲ ಸೇವೆನೂ ಮಾಡೋಕ್ಕಾಗ್ತೋ? ಯೋಚನೆ ಮಾಡ, ಅಸಹ್ಯ ಅದು. ನಾನು ಹೇಳ್ತೇನೆ ಕೇಳು. ನನ್ನ ಕೋಪ ಬರ್ಸ್ಬೇಡ, ನನ್ನನ್ನು ಓಡಿಸ್ಬೇಡ. ಇದ್ರಲ್ಲೇ ನೀನು ಅದ್ರಾಗೆಲ್ಲ ಬರ್ಸಿದ್ರೆ ನನ್ನ ಮೇಲೆ ಎಲ್ಲ ಇಲ್ಲೇ ಆಗೋಗ್ತು. ಬೇಡ ಅಪ್ಪ, ಓಡೋದಿಲ್ಲ, ನೀನು ಓಡಿಸೋದಿಲ್ಲ, ಸಮಾಧಾನ. ಒಂದು ನಿಮಿಷ. ಯಪ್ಪ ಎಂತ ಮರೆಯ, ಮಗಳಿಗಿಂತ ಅಮ್ಮ ಭಾರಿ ಗಟ್ಟಿ. ನನ್ನ ಕಂಡಿಗಿಂತ ದಿನ ಎಣ್ಣೆ ಹಾಕಿದ್ದಿದ್ರೆ ಇನ್ನೆಷ್ಟು ಗಟ್ಟಿನೋ ಅಂತ. ಇವತ್ತು ನಿನ್ನ ಸಾಯಿಸ್ತೆ ಕಾಣು. ತಾಯಿ ಸದಾ ಈ ಪುಣ್ಯವು ಚಿಕ್ಕನೆ ಅದು ಇದು ನಿಮ್ಮ ಕೈಯಲ್ಲ, ಕಾಲು ಅಲ್ಲ, ಕಾಲ ಅಲ್ಲ, ಕೈ ಅಥವಾ ಕಾಲೆಯ ಅದು ಓದ್ತಾ ಇದೆ. ಎಂತಂದ್ರೆ ಎಮ್ಮೆ ಕಣಗಿತ್ತಲ್ಲ ನನ್ನ ಅತ್ತೆ, ಅದು ನನ್ನ ಇವತ್ತು ಬಜ್ಜೆ ಮಾಡ್ತಾ, ಹಾಗಾಗಿ ಬಂದೆ. ಲೇ ಬಲೇ ಕಿಲಾಡಿ ಇದೆಯಾ ನೀನು, ಹೆಂಗೆ ಬೇಕೆ ಹಂಗೆ ಟರ್ನ್ ಆಗ್ಬಿಡ್ತೀಯಲ್ಲ. ಎಂತ ಮಾಡೋದು, ಜೀವ ಉಳಿಸ್ಕೊಳಕ್ಕಲ್ಲ. ನನಕ್ಕಿಂತ ಭಾರಿ ಕಳ್ಳ ಇದೆಯಾ ನೀನು. ಎಂತಂದ್ರೆ ನೀವು ಚಿಕ್ಕದಿನೇ ಅಲ್ಲ ಕಂಡ್ರ ನೀವು? ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ನೀನು ಬುದ್ಧಿ ಉಪಯೋಗಿಸೋದ್ರಲ್ಲಿ ನನಗಿಂತ ಜಾಸ್ತಿ ಅಂತ ಹೇಳಿದೆ ಅಷ್ಟೇ. ಹೆಂಗೂ ಬರೋದು ಬಂದಿದ್ಯಾ, ಕಾಲೊತ್ತು. ಒತ್ತೆ ಒಂದು ದಿನ ನಾನು ನಿಮ್ಮ ಕಾಲು ಮುರಿತೆ ಕಾಣಿ. ಅದೆಂತೂ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂದೇಳಿ, ಹಾಗ ನಾನು ಈಗ ನಿಮ್ಮ ಕಾಲು ಹಿಡ್ಕೊಂಡಿದ್ದೆ. ಏನೋ ಮನಸ್ಸಲ್ಲೇ ಬೈಕೋತಿರೋ ಹಾಗಿದೆ. ಹಂಗೆಂತ ಇಲ್ಲ, ಈ ನಮ್ಗೆ ಕಾಲ್ನ ಒತ್ತ ಅವಕಾಶ ಪುಣ್ಯ ಯಾರಿಗೆ ಸಿಕ್ತೋ ಅಂತೇಳಿ ಅನ್ಕೊಂಡಿದ್ನಾಯ್ತಷ್ಟೇ. ಹಾ ಬರೋದು ಬಂದಿದ್ಯಾ, ಒಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಅಯ್ಯೋ ನಾನು ಇಪ್ಪದೇ ನಿಮ್ಮ ಸೇವೆಗೆ ಎಂತ ಬೇಕಾರೆ ಕೇಳಿ. ಆ ಟೀಚರಮ್ಮ ಹೆಂಗೋ ಆ ವಿಷಯದಲ್ಲಿ? ಆ ವಿಷಯ ಈ ವಿಷಯ ಅಂತಿಲ್ಲ, ಎಲ್ಲ ವಿಷಯದಲ್ಲೂ ಒಂದೊಮ್ಮೆ ಅವರು ಬೆಂಕಿ ಕಂಡಾಗೆ. ಒಳ್ಳೆಯವರು ಕೆಟ್ಟವರು. ಬೆಂಕಿ, ಬಿಸಿ, ಹಾಟ್ ಅಂಥವ್ರೆ ನನಗಿಷ್ಟ. ಚಿಕ್ಕ ಜನಗಳ ಅವ್ರ ಸುದ್ದಿಗೆ ಹೋಗ್ಬೇಡಿ ಆಯ್ತಾ. ಅವ್ರ ತಂಟೆಗೆ ಹೋದವ್ರು ಯಾರು ಉಳ್ಗಾಲ ಇಲ್ಲ. ಅವರು ಒಂದೊಮ್ಮೆ ಒಳ್ಳೆ ಪ್ರೀತಿ ಮಾತ್ರ ಬಗ್ಗೋರು. ಒಳ್ಳೆ ಪ್ರೀತಿ. ಹಂಗೆ ಬಗ್ಸೋಣ. ಚಿಕ್ಕ ಜನಗಳ ಕಾಲು ಸಾಕಲ್ಲ ನಾವು ಹಾತ. ಏಯ್ ಇರೋ ಒಂದು ನಿಮಿಷ, ಇನ್ನೊಂದಷ್ಟು ವಿಷಯ ಕೇಳೋದಿದೆ. ಅಲ್ಲ ಅಲ್ಲಿ ದಣಿಗಳು ಕಾಯ್ತಾ ಇದ್ರು, ನಾನು ಹಾತ. ಅಲ್ಲ ನನ್ನ ಮಾತು ಕೇಳ. ಬಚ್ಚೆ ನಿಂತಾಳ.